ಇಲ್ಲೇನು ಬಂತಂದರೆ ಪಾರ್ವತೀ ದೇವಿಗೆ ವರ ಮತ್ತು ಶನಿದೇವರಿಗೆ ಪತ್ನಿಯ ಶಾಪ ಅಂತ ಎರಡು ವಿಚಾರ ಬರುತ್ತೆ. ಏನು ಪಾರ್ವತಿಯ ವರ ಮತ್ತು ಪತ್ನಿಯ ಶಾಪ ಏನು ಶನಿದೇವರಿಗೆ ಅಂದರೆ ಅದಕ್ಕೆ ವಿಚಾರ ಪ್ರಾರಂಭ ಆಗುತ್ತೆ. ಸೂರ್ಯನ ಇಬ್ಬರು ಹೆಂಡತಿಯರು ನಮಗೆ ಗೊತ್ತಿದೆ, ಒಂದು ಸಂಜ್ಞಾದೇವಿ ಮತ್ತೊಂದು ಛಾಯಾದೇವಿ. ಛಾಯಾದೇವಿಗೆ 3 ಜನ ಮಕ್ಕಳು, ಅದರಲ್ಲಿ ಸೂರ್ಯನಿಗೆ 3 ಮಕ್ಕಳು ಅಂತ ಹೇಳ್ತಾರೆ. ಅದೇ ಛಾಯಾದೇವಿಯ ಮಕ್ಕಳು. ಒಬ್ಬನ ಹೆಸರು ಸಾವರ್ಣಿ, ಎರಡನೇವನು ಶನಿ, ಮೂರನೇ ಇದು ತಪತಿ ಅಂತ, ಈ ಥರ ಹೆಸರು. ಇದರಲ್ಲಿ ಗಂಡು ಮಗು ಹುಟ್ಟಿದ್ನಲ್ಲ ಶನಿ, ಈ ಸಾವರ್ಣಿ ಹೆಣ್ಣು ಮಗಳು ಮತ್ತು ತಪತಿ ಹೆಣ್ಣು ಮಗಳು, ಮಧ್ಯದ ಶನಿ ಗಂಡು ಮಗು. ಗಂಡು ಮಗು ಹುಟ್ಟು ಕೂಡಲೇ ತಂದೆಗೆ ಸ್ವಯಂ ಸಂತೋಷ ಆಗೇ ಆಗುತ್ತೆ, ವಂಶೋದ್ಧಾರಕ ಸಂತೋಷ ಆಗುತ್ತೆ. ನೋಡಲಿಕ್ಕೆ ಅಂತ ಬಂದಂತೆ ಯಾರು ಸೂರ್ಯ, ಯಾರು ತನ್ನ ಮಗುವನ್ನು. ಆಗ್ತಾನೆ ಮಗು ಹುಟ್ಟಿತ್ತು ಶನಿ. ಬಂದು ನೋಡಬೇಕು ಅಂತ ಬಂದರೆ ಇಲ್ಲೇನಾಯಿತು, ಮಗು ಕಪ್ಪಾಗಿದೆ. ಯಾರು ಶನಿ. ಮಗು ಬೆಳ್ಳಕ್ಕಿದ್ರೆ ಸಂತೋಷ ಆಗ್ತಾಯಿತ್ತು, ಇದೇನಾಯಿತು ಕಪ್ಪಾಗೋಯ್ತು. ಯಾಕೆ ಸೂರ್ಯನಿಗೆ ಅವಮಾನ ಆಯಿತು ಅಂದರೆ, ಸೂರ್ಯ ಅವನ ಕಲರ್ ಹೇಗೆ ಪ್ರಖರ ತೇಜಸ್ವಿ ಅವನು ಸೂರ್ಯ. ಅದೇ ಸೂರ್ಯನ ಮಗು ಕಪ್ಪು ಅಂದರೆ ಅವಮಾನ ಅವನಿಗೆ. ಅದೇನಾಗೋಯ್ತು, ಯಾಕೆ ಕಪ್ಪಾದ ಶನಿದೇವರು ಅಂದರೆ, ಈ ಛಾಯಾದೇವಿ ಇದ್ದಾಳಲ್ಲ, ಛಾಯೆ ಅಂದರೆ ನೆರಳು ಅಂತ ಅರ್ಥ. ನೆರಳು ಅದು ಕಪ್ಪಾಗೇ ಇರುತ್ತೆ. ನೆರಳಿನ ಮಗ ಅಂದಮೇಲೆ ಅದು ಕಪ್ಪಾಗೇ ಇರಬೇಕು ಅವನು. ನೆರಳು ಯಾಕೆ ಕಪ್ಪಾಯಿತು, ಅದಕ್ಕೊಂದು ಕಾರಣ. ನಮ್ಮ ನೆರಳು ಯಾವಾಗಲೂ ಬೀಳತ್ತಲ್ಲ, ಕಪ್ಪು ಯಾಕೆ ಆಗಿರುತ್ತೆ, ಅದು ಬಿಳಿಗಿರಲಿ ಕಪ್ಪಗಿರಲಿ ಆ ವ್ಯಕ್ತಿ, ನೆರಳು ಬೀಳೋದು ಮಾತ್ರ ಕಪ್ಪಿಗೆ ಬೀಳುತ್ತೆ, ಅದನ್ನು ಬಿಳಿಗೇನು ಬೀಳಲ್ಲ. ಮತ್ತು ಯಾಕೆ ಈ ರೀತಿ ಆಯಿತು, ಅದೇನಾಯಿತು, ಛಾಯಾದೇವಿ ಸೂರ್ಯನಿಂದ ಗರ್ಭಧಾರಣೆ ಮಾಡಿದ್ದಲ್ಲ. ಗರ್ಭಧಾರಣೆ ಮಾಡಿದಾಗ ಸೂರ್ಯ ಆಗಾಗ ಬಂದು ನನ್ನ ಮಗು ಹೇಗಿದೆ, ಇವಳು ಹೇಗಿದ್ದಾಳೆ ಅಂತ ಸಂದರ್ಶನ ಮಾಡ್ಕೊಂಡು ಹೋಗೋನು. ಈ ಸೂರ್ಯ ಬಂದಾಗಲೆಲ್ಲ ಏನಾಗುತ್ತೆ, ನಮಗೆ ಸೂರ್ಯನ ತಾಪ ಬಿದ್ದಷ್ಟು ನಾವಿನ್ನೂ ಕಪ್ಪಾಗ್ತಾ ಹೋಗ್ತೀವಿ. ಇದು ನಮಗೆ ಗೊತ್ತಿರೋ ವಿಷಯ. ಹಾಗಾದರೆ ಸೂರ್ಯನ ತಾಪಕ್ಕೆ ಬಿದ್ದು ಛಾಯಾದೇವಿ ನೀನು ಹೋಗಿ ದೂರಕ್ಕೆ ಅಂತ ಪ್ರತಿ ಸಲ ತಳ್ತಾ ಇದ್ಲು ಛಾಯಾದೇವಿ. ಇವನು ವಾಪಸ್ ಹತ್ರ ಬಂದು ಏನಾಯಿತು, ಛಾಯಾದೇವಿ ಕಪ್ಪಾಗ್ಬಿಟ್ಲಂತೆ. ಆ ಕಪ್ಪಾಗಿದ್ರ ಪ್ರಭಾವ ಗರ್ಭದ ಮೇಲೂ ಆ ಸೂರ್ಯನ ತೇಜಸ್ ಬಿದ್ದಿದೆ. ಅದರಿಂದ ಶನಿ ಅವನು ಆ ಕಪ್ಪಾಗಿದ್ದಾನೆ. ಅಂದರೆ ಈ ಅಮ್ಮನ ಒಂದು ವರ್ಣವನ್ನು ಅವನು ಕೂಡ ಒಳಗಡೆ ಇರೋದ್ರಿಂದ ಪಡ್ಕೊಂಡ ಅಂತ. ಇಷ್ಟೆಲ್ಲ ಆದಮೇಲೆ ಈ ವಿಷಯ ಅವನಿಗೆ ಗೊತ್ತಾಯಿತು, ಶನಿಗೆ. ಯಾವಾಗ ಗೊತ್ತಾಯಿತು ಅಂದರೆ, ತಾಯಿ ಒಂದು ದಿವಸ ಅಳ್ತಾಳಂತೆ. ಈ ಸೂರ್ಯ ಬಂದು ಅಯ್ಯೋ ಮಗು ಕಪ್ಪಾಗಿದೆ ಅಂತ ಹೇಳಿಬಿಟ್ಟ. ಆಗ ಶನಿದೇವರಿಗೆ ವಿಚಾರ ಗೊತ್ತಾಯಿತು. ಅವನು ಹೋಗ್ಬಿಟ್ಟ ಸೂರ್ಯ ವಾಪಸ್ಸು. ತಾಯಿ ಅಳ್ತಾಳೆ, ಅಲ್ಲ ನನ್ನ ಮಗ ನೀನು ಶನಿ, ನೀನು ಯಾಕೆ ಕಪ್ಪಾದಿ, ಎಲ್ಲ ಇವನೇ ನನ್ನ ಗಂಡನಿಂದಲೇ ಆಗಿದ್ದು ಅಂತ ಹೇಳ್ತಾನೆ. ಶನಿದೇವರಿಗೆ ಕೋಪ ಬಂತಂತೆ. ಏನು ಕೋಪ ಬಂತು, ನನ್ನ ಅಮ್ಮನಿಗೆ ಇಷ್ಟೊಂದು ಕಷ್ಟ ಕೊಟ್ಟ್ಯಾ, ನನ್ನ ಅಮ್ಮ ಬೇಡ ಅಂದರು, ನೀ ಬೇಕು ಅಂತ ಬಂದು ಹತ್ರಕ್ಕೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೆಯಾ. ಪಾಪ ಸೂರ್ಯನ ತಪ್ಪಿಲ್ಲ, ಅವನ ಗುಣ ಹಾಗೆ, ಅವ್ನು ಬಂದಿದ್ದಾರೆ ನೋಡಬೇಕು ಅಂತ ಆಸೆ ಬಂದು ಹೋದ. ಆದರೆ ತಪ್ಪು ಮಾಡಿದ್ಯಾ ಅಂಥೇಳಿ ನಿನ್ನನ್ನು ಈಗಲೇ ನಿನ್ನ ತೇಜಸ್ಸನ್ನೆಲ್ಲ ಕಳಿತೀನಿ, ನೀನು ಎಲ್ಲ ಮುಖದ ಕಾಂತಿ ನೀನು ಕಳ್ಕೊಳ್ಬೇಕು ಅಂತ ಶನಿದೇವರು ಸಂಕಲ್ಪ ಮಾಡಿದ್ರಂತೆ. ಮಾಡಿಕೊಂಡು ನೋಡಲಿಕ್ಕೆ ಅಂತ ಬರಬೇಕಲ್ಲ. ಅವತ್ತಿನ ದಿವಸ ಏನಾಯಿತು, ಯಾವಾಗ ಸೂರ್ಯದೇವರು ಬಂದಿದ್ರು, ಶನಿ ಮಗುವನ್ನು ಆಚೆ ಮಲಗಿಸಿದ್ರು, ಬೆನ್ನು ಮಾತ್ರ ಕಾಣ್ತಾ ಇತ್ತಂತೆ. ಯಾವಾಗ ಈ ಸಲ ಬಂದಾಗ ಆಗಲೂ ಬೆನ್ನು ಮಾತ್ರ ನೋಡಿಕೊಂಡು ಅಯ್ಯೋ ಕಪ್ಪಗಿದೆ ನೋಡೋದೇ ಬೇಡ ಅಂತ ಹೊರಟ್ಬಿಟ್ಟಿದ್ದೆ. ಈ ಸರಿ ಶನಿದೇವರು ಹೇಳಿದ್ರಂತೆ, ನಾನು ಆ ಕಡೆ ಮಲ್ಕೊಂಡಿರ್ತೀನಿ, ನನ್ನ ಮುಖ ನೋಡಬೇಕಲ್ಲ, ನನ್ನ ಮುಖ ನೋಡಲಿ, ಆಗ ಅವನಿಗೆ ತೋರಿಸ್ತೀನಿ ನನ್ನ ಶಕ್ತಿನ ಅಂತ. ಸರಿ ಅಂಥೇಳಿ ಸೂರ್ಯದೇವರು ಬಂದು ಎಲ್ಲಿ ಮಗು, ಇಲ್ಲೇ ಮಲ್ಕೊಂಡಿದೆ, ಮುಖ ನೋಡಿಲ್ವಲ್ಲ ಅಂತ. ಸರಿ, ಅದಕ್ಕೆ ದಿಢೀರಂತೆ ಈ ಕಡೆ ಮುಖ ತಿರುಗಿಸಿದ್ನಂತೆ. ಮುಖ ತಿರುಗಿಸಿದ ಕೂಡಲೇ ಸೂರ್ಯ ಅವನ ಮುಖವನ್ನು ನೋಡಿದ ಕೂಡಲೇ ಶನಿ ಹೇಳಿದ್ದಂತೆ, ಅಲ್ಲ ನನ್ನ ತಾಯಿಗೆ ಇಷ್ಟು ಕಷ್ಟ ಕೊಟ್ಟಿದೆಯಲ್ಲ, ನನ್ನ ಮುಖ ನೋಡಿದೆಯಲ್ಲ, ನಿನಗೆ ಈಗ ಅರ್ಥ ಆಗತ್ತೆ ಅಂತ. ಅಂದರೆ ಶನಿ ಆ ಕಡೆ ತಿರುಗಿದ್ರೆ ಸರಿ, ಈ ಕಡೆ ತಿರುಗಿ ಇವ್ನು ನೋಡಿಬಿಟ್ರೆ ಅವನ ಕಥೆ ಏನು. ದಿಢೀರಂತ ಸೂರ್ಯನಿಗೆ ಕುಷ್ಠರೋಗ ಬರಲಿಕ್ಕೆ ಪ್ರಾರಂಭ ಆಯ್ತಂತೆ. ತುಂಬ ಕಷ್ಟಪಟ್ಟ ಸೂರ್ಯ. ತಂದೆಗೆ ಹೀಗೆ ಕಷ್ಟಕ್ಕೆ ಆ ಶನಿ ಕಾರಣ ಆಗಿದ್ದ. ಏನೇನಾಯಿತು ಮುಂದೆ, ಸೂರ್ಯ ತನ್ನ ರಥ ಕಳ್ಕೊಂಡ, ಕುದುರೆನ ಕಳ್ಕೊಂಡ, ಮತ್ತು 3 ಗಳಿಗೆ ಇತ್ತಂತೆ. ಒಂದು ಗಳಿಗೆ ಅಂದರೆ ನಮಗೆ ಗೊತ್ತು 24 ನಿಮಿಷ, 3 ಗಳಿಗೆ ಇತ್ತು, 40 ನಿಮಿಷ, 1 ಗಂಟೆ ಮೇಲೆ ಇತ್ತು. ಇಷ್ಟು ಹೊತ್ತು ಆ ಶನಿದೇವ ಸೂರ್ಯನ ನಿರಂತರವಾಗಿ ನೋಡ್ತಾ ಇದ್ದಂತೆ. ಆಮೇಲೆ ತಿರುಗಿದ ಕೂಡಲೇ ಮತ್ತೆಲ್ಲ ವಾಪಸ್ ಸರಿ ಹೋಗ್ಬಿಟ್ಟ ಸೂರ್ಯ. ಆಗ ಅಂದ್ಕೊಂಡಂತೆ, ಇನ್ನು ಮುಂದೆ ನನ್ನ ಮಗನ ನಾನು ನೋಡ್ಲಿಕ್ಕೆ ಬರಲೇಬಾರ್ದು, ಬಂದರೆ ಬೆನ್ನು ಮಾತ್ರ ನೋಡಬೇಕು, ಮುಖ ನೋಡಬಾರ್ದು ಅಂತ. ಅಂದರೆ ಇದರಿಂದ ತಾತ್ಪರ್ಯ ಏನು ಅಂತಂದರೆ, ಆ ಶನಿದೇವರ ಶ್ಲೋಕ ಹೇಳಬೇಕಾದ್ರೆ ನೀಲಾಂಜನ ಸಮಪ್ರಭಂ ಅಂತೆಲ್ಲ ಹೇಳ್ತಾರೆ. ನೀಲಾಂಜನ ಅಂದರೆ ಕಪ್ಪಾದ ಅಂಜನ ಏನಿದೆ ಅದರಂತೆ ಅವನ ಮೈಯ ಕಾಂತಿ ಅಂತ. ಇದಕ್ಕೊಂದು ಕಾರಣವಾಗಿ ಈ ಕಥೆ ಬಂದಿದೆ. ಅದರ ಶನಿಯ ದೃಷ್ಟಿ ನೇರ ಬೀಳಬಾರ್ದು, ಅದರಿಂದ ಹಿಂದಕ್ಕೆ ಬಿದ್ದರೂ ಚಿಂತೆ ಇಲ್ಲ ಅವನ ದೃಷ್ಟಿ, ಆದರೆ ನೇರವಾಗಿ ಅವನು ಕಣ್ಣಿಂದ ನೋಡಿದ್ರೆ ಬಹಳ ಅಪಾಯಕಾರಿ ಅನ್ನೋದನ್ನು ಈ ವಿಷಯ ತಿಳಿಸ್ತೇನೆ. ಇಷ್ಟಾಯಿತು. ಇಷ್ಟೆಲ್ಲ ಆದಮೇಲೆ
ಈ ಶನಿಗೆ ಒಂದು ಒಳ್ಳೆ ಹೆಂಡತಿನ ಕಟ್ಟಬೇಕು ಅಂತ ಇರ್ತಾನಂತೆ ಯಾರೋ ಸೂರ್ಯ. ಪಾಪ ಅವನ ಮಗನ ಮೇಲೇನು ಸಿಟ್ಟಿಲ್ಲ, ಮಗನ ಮೇಲೆ ಪ್ರೀತಿ ಇತ್ತು. ಒಂದು ದಿವಸ ಅವನು ಯುವಕನಾದಾಗ ಹುಡುಕಬೇಕು, ಯಾರು ಈ ಮದುವೆ ಮಾಡಿಸೋದು ಇವನಿಗೆ, ಇವನು ಬೇರೆ ಶನಿ ಹೀಗಿದ್ದಾನೆ ನೀಲವರ್ಣ, ಇವನು ಯಾರು ತರಬೇಕು. ಒಬ್ಳು ಸಿಗ್ತಾಳಂತೆ, ಚಿತ್ರರಥ ಅಂತ ಒಬ್ಬ ರಾಜ. ಆ ರಾಜನ ಮಗಳು, ಅವಳ ಹೆಸರು ಜ್ಯೇಷ್ಠಾದೇವಿ ಅಂತ ಅವಳ ಹೆಸರು. ಜ್ಯೇಷ್ಠಾದೇವಿ ಅಂತಂದರೆ ನಮಗೆ ಇನ್ನೊಂದು ಜ್ಯೇಷ್ಠಾದೇವಿಗೆ ಹೋಗಬಾರ್ದು. ಈಗ ಜ್ಯೇಷ್ಠಾದೇವಿ ಅಂದರೆ ಅಲಕ್ಷ್ಮಿಗೆ ವಸ್ತುತಃ ಜ್ಯೇಷ್ಠ ಅಂತ ಹೆಸರಿದೆ. ಈ ಕೆಲವರೇನೆಂದರೆ ಜ್ಯೇಷ್ಠಾದೇವಿ ವ್ರತ ಅಂತ ಮಾಡ್ತಾರೆ ಆಚರಣೆ. ಈ ಜ್ಯೇಷ್ಠಾದೇವಿ ವ್ರತ ಅಂದರೆ ಯಾವುದನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಇವರು ಅಂತ ಸ್ವಲ್ಪ ಯೋಚಿಸ್ಬೇಕು. ಈ ಜ್ಯೇಷ್ಠ ಅಂದರೆ ಸಮುದ್ರ ಮಥನ ಆಯ್ತಲ್ಲ, ಎಲ್ಲ ದೇವತೆಗಳು ದೈತ್ಯರು ಸೇರಿ ಮಾಡಿದ್ರಲ್ಲ, ಮಾಡಿದಾಗ ಅಲ್ಲಿ ಮೊದಲು ಬಂದಿದ್ದು ಯಾರು? ಲಕ್ಷ್ಮಿ ಅಲ್ಲ, ಅಲಕ್ಷ್ಮಿ ಬಂದಿದ್ದು. ಆ ಅಲಕ್ಷ್ಮಿ ಮೊದಲು ಬಂದಿದ್ದರಿಂದ ಜ್ಯೇಷ್ಠ ಅಂತ ಅವಳಿಗೆ ಹೆಸರು. ಕನಿಷ್ಠ ಯಾರು ಅಂದರೆ ಆಮೇಲೆ ಬಂದವಳು ಯಾರು? ನಿಜವಾದ ಲಕ್ಷ್ಮಿ. ಹಾಗಾದರೆ ಜ್ಯೇಷ್ಠಾವ್ರತ, ಜ್ಯೇಷ್ಠಾಲಕ್ಷ್ಮಿ ವ್ರತ ಅಂತ ಏನು ಮಾಡ್ತಾರೆ? ಎಚ್ಚರಿಕೆಯಿಂದ ಮಾಡಬೇಕು. ಇವ್ರ ಭಾವನೆ ಏನು? ಜ್ಯೇಷ್ಠ ಅಂತಂದರೆ ಇಲ್ಲ, ಲಕ್ಷ್ಮಿಯನ್ನೇ ಜ್ಯೇಷ್ಠ ಅಂತ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಸ್ತ್ರೀಯರಲ್ಲಿ ಜ್ಯೇಷ್ಠ ಅಂದರೆ ಯಾರು? ಲಕ್ಷ್ಮಿ ಅಂತ. ಅದು ವಸ್ತುತಃ ಯಾವುದೇ ವ್ರತವನ್ನು ನೋಡಬೇಕಾದ್ರೆ ಎಲ್ಲೋ ಒಂದು ಪುರಾಣದ ಉಲ್ಲೇಖ ಇರಬೇಕು, ಸಂಪ್ರದಾಯ ಇರಬೇಕು, ಏನೋ ಒಂದು ಮೂಲ ಇರಬೇಕು. ಮೂಲ ಇಲ್ಲದೆ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಬಹಳ ಕಷ್ಟ. ಆದ್ದರಿಂದ ಯಾರ್ದೋ ಉಪಾಸನೆ ಮಾಡಿದವರಾಗ್ಬಿಡುತ್ತೆ, ಅಲಕ್ಷ್ಮಿ ಉಪಾಸನೆ ಮಾಡಿದಾಗ ಆಗ್ಬಿಡುತ್ತೆ. ಅಂತೂ ಇರಲಿ, ಇಲ್ಲಿ ಜ್ಯೇಷ್ಠ, ಇವಳು ಬೇರೆ ಜ್ಯೇಷ್ಠ, ಇವಳು ಹೆಸರೇ ಜ್ಯೇಷ್ಠ ಅಂತ. ಈ ಜ್ಯೇಷ್ಠೆಯ ಜೊತೆಗೆ ವಿವಾಹ ಆಯಿತು. ವಿವಾಹ ಆದಮೇಲೆ ಅವಳ ಗುಣವನ್ನೆಲ್ಲ ವರ್ಣಿಸ್ತಾರೆ. ಅವಳು ಹಾಗಿದ್ಲು ಹೀಗಿದ್ಲು ಅಂತ, ಸುಂದರಳಾಗಿದ್ಲು ಹಾಗೆ ಹೇಗೆ ಅಂತ. ಒಂದು ದಿವಸ ಗಂಡನ ಹತ್ರ ಬಂದ್ಲಂತೆ. ಏನಕ್ಕೆ ಬಂದ್ಲು? ನಂಗೆ ಸಂತಾನ ಬೇಕು ಅಂತ ಬಂದಿದ್ದಾಳೆ. ಸರಿಯಾದ ಸಮಯಕ್ಕೆ ಬಂದಿದ್ದಾಳೆ, ಅಕಾಲದಲ್ಲ, ಯಾವುದೋ ಸಂಜೆ ಹೊತ್ತಿನಲ್ಲಿ ಮತ್ತು ಇನ್ಯಾವುದೋ ಬೆಳಗಿನ ಹೊತ್ತು ಅಲ್ಲ, ಸರಿಯಾದ ಸಮಯಕ್ಕೆ ಋತುಸ್ನಾತಳಾಗಿ ಶುದ್ಧಳಾಗಿ ಬಂದಿದ್ದಾಳೆ ಈ ಶನಿದೇವರ ಹತ್ರ. ಶನಿದೇವರು ಧ್ಯಾನ ಮಾಡ್ತಾ ಕೂತಿದ್ರಂತೆ. ಯಾರ ಧ್ಯಾನ? ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಬಂದು ಇವಳು ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನಗೆ ಸಂತಾನ ಅಪೇಕ್ಷೆಯಾಗಿ ನಾನು ಬಂದಿದ್ದೀನಿ, ಅನುಗ್ರಹ ಮಾಡಿ, ಅನುಗ್ರಹ ಮಾಡಿ. 3 ಸಲ ಆಯಿತು, 4 ಸಲ ಆಯಿತು, ನೋಡಲೇ ಇಲ್ಲ. ಶನಿದೇವರು ನೋಡಲಿಲ್ಲ. ಶನಿಗೆ ವಕ್ರದೃಷ್ಟಿ ಬಿತ್ತು. ಶನಿದೇವರ ವಕ್ರದೃಷ್ಟಿ ಎಲ್ಲ ಬೇರೆಯವ್ರಿಗೆ ಬಿದ್ದರೆ, ಶನಿದೇವರಿಗೆ ಪತ್ನಿಯ ವಕ್ರದೃಷ್ಟಿ ಬಿತ್ತು. ಅವಳೊಂದು ಮಾತು ಹೇಳ್ತಾಳೆ, ನ ದೃಷ್ಟಾಹಂ ತ್ವಯಾ ಏನ ನ ಕೃತಂ ಋತುರಕ್ಷಣಂ ತ್ವಯಾ ದೃಷ್ಟಂ ಚ ಯದ್ವಸ್ತು ಮೂಢ ಸರ್ವಂ ವಿನಶ್ಯತಿ ಅಂತ ಒಂದು ಮಾತು ಬರುತ್ತೆ. ಇದಕ್ಕೆ ಅರ್ಥ ಏನಂದರೆ, ಶನಿದೇವನಿಗೆ ಬೈಯೋದೇನು ಅಲ್ಲ, ನಾನು ಪತ್ನಿಯಾಗಿ ನಾನು ಸಂತಾನ ಅಪೇಕ್ಷೆಯಾಗಿ ಬಂದರೆ ನೀನು ನೆರವೇರಿಸೋದು, ನೀನು ಅನುಗ್ರಹ ಮಾಡೋದು ನಿನ್ನ ಕರ್ತವ್ಯ. ಮೂಢನಾಗಿ ನಾನು ಇಂಥ ಕಾಲದಲ್ಲಿ ಬಂದರೂ ನೀನು ನನ್ನ ಸಂಪರ್ಕ ಮಾಡಲಿಲ್ಲ, ನನಗೆ ಸಂತಾನಾರ್ಥಿಯಾಗಿ ಬಂದವಳಿಗೆ ತಿರಸ್ಕಾರ ಮಾಡಿದೆ. ಅದಕ್ಕೆ ನಿನ್ನ ದೃಷ್ಟಿ ಯಾರ ಮೇಲೆ ಬಿದ್ದರೂ ಅದು ಎಲ್ಲ ಸರ್ವನಾಶ ಆಗತ್ತೆ ಅಂತ ಶಾಪ ಕೊಟ್ಟು. ಓಹೋ, ಶನಿದೇವರಿಗೆ ಒಂದು ಕಾರಣ ಆಯಿತು ಬರಲಿಕ್ಕೆ. ವಸ್ತುತಃ ಅವರು ದೇವ್ರ ಧ್ಯಾನ ಮಾಡ್ತಾಯಿದ್ರು. ಇದು ಒಳ್ಳೆ ಹೇಗಾಯಿತು ಅಂದರೆ, ದಕ್ಷ ಪ್ರಜಾಪತಿಗಳು ಬಂದರು, ರುದ್ರದೇವರು ಮರ್ಯಾದೆ ಕೊಡಲಿಲ್ಲ, ಕಣ್ಣು ಮುಚ್ಕೊಂಡಿದ್ರು. ತಪ್ಪು ಯಾರ್ದು? ವಸ್ತುತಃ ತಪ್ಪು ದಕ್ಷ ಪ್ರಜಾಪತಿಯ ತಪ್ಪು, ರುದ್ರದೇವರು ದೊಡ್ಡವರು. ಇಲ್ಲೂ ವಸ್ತುತಃ ಹಾಗೆ ಅನಿಸುತ್ತೆ. ಯಾಕೆ? ಶನಿದೇವ ಎಂಥ ಸ್ಥಾನ, ಜ್ಯೇಷ್ಠಾದೇವಿ ಎಲ್ಲಿ? ಆದರೆ ಏನೋ ಒಂದು ಪ್ರಸಂಗ ಏರ್ಪಾಟಾಗಬೇಕಲ್ಲ. ನಿನ್ನ ದೃಷ್ಟಿ, ನಿನ್ನ ಕಣ್ಣು ಯಾರು ನೋಡ್ತೀಯೋ ಅವರೆಲ್ಲ ಭಸ್ಮ ಆಗ್ತಾರೆ ಅಂತ, ಅಂದರೆ ಅಷ್ಟು ಕಷ್ಟ ಅವ್ರಿಗೆ ಸಿಗತ್ತೆ ಅಂತ ಈ ಥರ ಶಾಪವನ್ನು ಕೊಟ್ಲು. ಶನಿದೇವರು ಆ ಶಾಪವನ್ನು ಬಿಡಿಸ್ಕೊಳ್ಬೋದಿತ್ತು, ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಆದರೆ ದೈವ ಸಂಕಲ್ಪ ಆಗಿದೆ, ಒಪ್ಕೊಳ್ತೀನಿ, ನನ್ನ ದೃಷ್ಟಿ ಬಿದ್ದವ್ರಿಗೆಲ್ಲ ಹೀಗೆ ಆಗಲಿ ಅಂತ ಸುಮ್ಮನಾಗ್ಬಿಟ್ರು. ಆದರೆ ಹೆದರಿಕೆ ಆಗೋಯ್ತು. ಅವತ್ತಿನಿಂದ ಏನು ಮಾಡಿದ್ರು ಅಂದರೆ, ಶನಿದೇವರು ಅವರು ತಮ್ಮ ಮುಖ ಏನಿದೆಯಲ್ಲ ಅದನ್ನು ಕೆಳಮುಖವನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಶನಿದೇವರ ಮೂರ್ತಿಗಳು ಹಾಗೆ ಕೆಳಮುಖವಾಗಿರುತ್ತೆ ಅಂತ. ಈಗೆಲ್ಲ ಕ್ಲೀನಾಗೆ ತೋರಿಸ್ತಾ ಇರ್ತಾರೆ. ನಾವು ಯಾವ ಮೂರ್ತಿ ನೋಡಿದ್ರೆ ಹೀಗೆ ನೋಡಿದ್ರೆ ನೇರವಾಗಿ ದೃಷ್ಟಿ ಬೀಳ್ತಾ ಇರುತ್ತೆ ಅಂತ. ಅಂದರೆ ಅಷ್ಟು ಭಯ ಇರಬೇಕು ಅಂತ ಶನಿಗ್ರಹದ ಬಗ್ಗೆ. ಸರಿ, ಇದಾಯಿತು. ಇದಾದಮೇಲೆ ಮುಂದಿನ ಒಂದು ಘಟನೆ ಹೇಳ್ತಾರೆ. ಶನಿದೇವರಿಗೆ ಒಂದ್ಸಲಿ ಫಂಕ್ಷನ್ಗೆ ಹೋಗ್ಬೇಕಾಗಿ ಬಂತಂತೆ. ಏನು ಫಂಕ್ಷನ್ನು? ಪಾರ್ವತಿ ದೇವಿಗೆ ಮಗು ಹುಟ್ಟಿದೆ ಕೈಲಾಸದಲ್ಲಿ. ಈ ಘಟನೆ ಏನು ಅಂತಂದರೆ ನಮಗೆ ಗಣಪತಿಯ ಘಟನೆ. ವಸ್ತುತಃ ಪಾರ್ವತಿ ದೇವಿಗೆ ಮಗು ಹುಟ್ಟಿದೆ. ರುದ್ರದೇವರು ಎಲ್ಲರನ್ನು ಆಹ್ವಾನ ಮಾಡಿದ್ದಾರೆ, ಎಲ್ಲರೂ ಬರಬೇಕು, ನಮಗೆ ಮಗು ಹುಟ್ಟಿದೆ, ಎಲ್ಲರೂ ನೋಡ್ಕೊಂಡು ಹೋಗಬೇಕು, ಫಂಕ್ಷನ್ಗೆ ಬನ್ನಿ ಅಂತ. ಸರಿ, ಎಲ್ಲ ಉತ್ಸವದಿಂದ ಎಲ್ಲರೂ ಬಂದಿದ್ದಾರೆ. ಒಬ್ಬ ಬಂದಿರಲಿಲ್ಲ. ಅದು ಯಾರು ಬಂದಿದೆ ಅಂದರೆ ಶನಿಗ್ರಹ. ಶನಿ ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ? ಅವನಿಗೆ ಹೆಂಡತಿಯ ಶಾಪ. ಅವನೇನು ಯೋಚನೆ ಮಾಡ್ದ, ನನ್ನ ದೃಷ್ಟಿ ಅಲ್ಲಿ ಹೋಗಿ ಮಗು ಮೇಲೆ ಬಿದ್ದರೆ, ಪಾರ್ವತಿ ಮೇಲೆ ಬಿದ್ದರೆ ಬೇಡ, ನಾನು ಆ ಫಂಕ್ಷನ್ಗೆ ಹೋಗೋದೇ ಬೇಡ, ನಾನೀಗ ಒಂದು ರೀತಿ ಅನಿಷ್ಟತರ ಆಗಿಬಿಟ್ಟಿದೆ, ನಾನು ಹೋಗೋದು ಬೇಡ ಅಲ್ಲಿ ಅಂತ ಯೋಚನೆ ಮಾಡಿದ್ರಂತೆ. ಬರಲಿಲ್ಲ. ಪಾರ್ವತಿ ದೇವಿ ಏನು ಮಾಡಿದ್ಲು?
ರುದ್ರದೇವರ ಹತ್ರ ಕೇಳಿದ್ರು. ಈಗ ಎಷ್ಟೋ ಸಲ ಇರುತ್ತಲ್ಲ, ಅವ್ರು ಯಾರೋ ತಮಗೆ ಬೇಕಾದವ್ರು ಒಬ್ರು ಬರದೇ ಇದ್ರೆ ಯಾಕೆ ಬರಲಿಲ್ಲ ಫೋನ್ ಮಾಡಿ ಅವ್ರು ಬರೋವರೆಗೂ ಬಿಡಲ್ಲ. ಕೆಲವರು ಬಂದವ್ರ ಬಗ್ಗೆ ವಿಚಾರಿಸಲ್ಲ, ಬರದೇ ಇರೋರ ಬಗ್ಗೆ ವಿಚಾರಿಸಲ್ಲ. ಸಾಮಾನ್ಯದ ಪದ್ಧತಿ ಹಾಗೆ. ನಮ್ಮ ಮನೆಗೆ ಎಲ್ಲ 10 ಜನ ಬಂದರೆ ಅವ್ರು ಯಾಕೆ ಬರಲಿಲ್ಲ ಅಂತ ಮುಂದೆ ಬಂದವ್ರು ಮಾತಾಡಿಸ್ಬೇಕಲ್ಲ. ಸರಿ, ಇವರೇನು ಮಾಡಿದ್ರು, ಶನಿದೇವ್ರು ಯಾಕೆ ಬರಲಿಲ್ಲ ಅಂತ. ಅದಕ್ಕೆ ಇಲ್ಲ, ಏನೋ ಗೊತ್ತಿಲ್ಲ ಕಾರಣ ಅಂತ. ಇಲ್ಲ ಕರೆಸ್ಲೇಬೇಕೀಗ ಅಂತ. ಸರಿ, ಎಲ್ಲ ಭೃತ್ಯರನ್ನು ಕಳಿಸ್ತಾಳೆ ಪಾರ್ವತಿ. ಸೀದಾ ಹೋಗಿ ಅಲ್ಲಿ ಆ ಕಡೆ ಶನಿದೇವರು ತಾವು ಬರ್ತಾರೆ. ಬಂದರೆ ತಲೆ ಬಗ್ಗಿಸ್ಕೊಂಡೇ ಬರ್ತಾರೆ. ಅಲ್ಲ, ಯಾಕೆ ತಲೆ ಎತ್ತಪ್ಪ, ತಲೆ ಎತ್ತು, ಮಗು ನೋಡು ಅಂತ ಹೇಳ್ತಾ ಇರ್ತಾರೆ ಯಾರು, ಪಾರ್ವತಿ ದೇವಿ. ಅದಕ್ಕೆ ಇಲ್ಲ ನಾನು ತಲೆ ಎತ್ತಲಿಕ್ಕೆ ಆಗಲ್ಲ, ನಾ ಎತ್ತಲ್ಲ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ, ನಾಚಿಕೆ ಯಾಕೆ, ತಲೆ ಎತ್ತು ನೋಡು ನನ್ನ ಮಗುನ ಅಂತ. ಇಲ್ಲ ಅದು ಏನಾಯಿತು ಎಲ್ಲ ಘಟನೆಯನ್ನು ಹೇಳ್ತಾರೆ. ಹೀಗೆಲ್ಲ ಆಯಿತು ಅಂತ ಶನಿದೇವರು ವಿವರಣೆ ಮಾಡ್ತಾರೆ. ಅದಕ್ಕೆ ಪಾರ್ವತಿ ದೇವಿ ಜೋರಾಗಿ ನಕ್ಕು ಬಿಡ್ತಾಳಂತೆ. ನಕ್ಕಿ ಹೇಳ್ತಾಳಂತೆ, ಅಯ್ಯಯ್ಯೋ ಇಷ್ಟೇ ತಾನೇ, ನನ್ನ ಪತಿ ಈಶ್ವರ ಶಿವ, ಇವನ ಮುಂದೆ ಎಲ್ಲರೂ ಕೂಡ ತುಚ್ಛ. ನನ್ನ ಪತಿಯ ಅಧೀನದಲ್ಲೇ ಎಲ್ಲ ಇಡೀ ಜಗತ್ತಿದೆ, ನೀನು ನೋಡು ಏನೂ ಆಗಲ್ಲ, ರುದ್ರದೇವ್ರು ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಸಂಕೋಚವಾಗಿ ತಲೆ ಬಗ್ಗಿಸಿದ ಶನಿಗ್ರಹ ಮೇಲಕ್ಕೆ ಹಿಂಗೆತ್ತಿ ಆ ಮಗುವನ್ನು ನೋಡ್ತಾನೆ. ನೋಡಿದ್ದೇ ತಡ ಆ ಮಗುವಿನ ತಲೆ ಬಿದ್ದೇ ಹೋಯ್ತು. ಅಯ್ಯೋ, ತಲೆ ಬಿದ್ದೋಯ್ತು. ಪಾರ್ವತಿಗೆ ತುಂಬ ದುಃಖ ಆಗೋಯ್ತು. ಅಯ್ಯೋ, ಏನು ಕತೆ ಆಗೋಯ್ತು, ನಾನೇ ಸುಮ್ಮನೆ ತಂದ್ಕೊಂಡು ಈ ಥರ ಮಾಡ್ಕೊಂಡ, ನಾನೇ ಹಳ್ಳ ತೋಡ್ಕೊಂಡು ಬಿದ್ದಾಗ ಆಯ್ತಲ್ಲ. ಯೋಚನೆ ಮಾಡಿದ ಪಾರ್ವತಿ. ತಕ್ಷಣ ಎಲ್ರಿಗೂ ದುಃಖ ಆಗೋಯ್ತಂತೆ. ಈ ದುಃಖ ಆದ ಸಂದರ್ಭದಲ್ಲಿ ಉತ್ತರ ದಿಕ್ಕಿನಲ್ಲಿ ಹೋಗಿ ಒಂದು ಗಜಮುಖ, ನಾವು ಈಗೆಲ್ಲ ಕಥೆ ಸುಳ್ಳು ಅಂತ ಹೇಳೋದು ಕೇಳಿರ್ತೀವಿ, ಈ ಥರ ಎಲ್ಲ ಕಥೆನೇ ಇಲ್ಲ ಅಂತ. ವಸ್ತುತಃ ಏನಂದರೆ, ಈ ಕಥೆಗಳನ್ನು ನಾವು ಹೇಗೆ ಗಮನಿಸ್ಬೇಕು ಪುರಾಣದಲ್ಲಿ ಇರೋದನ್ನು. ಈ ಘಟನೆಯಲ್ಲಿ ಶನಿಯ ಪಾತ್ರ ಏನು, ಶನಿಗೆ ಎಂಥ ಶಕ್ತಿ ಇದೆ, ಎಷ್ಟು ಧ್ವಂಸ ಮಾಡಲಿಕ್ಕೆ ಎಷ್ಟು ಶಕ್ತಿ ಇದೆ, ಅವನ ಗ್ರಹ ಪೀಡೆ ಆದರೆ ಯಾರಿಗೇನು ಫಲ ಸಿಗತ್ತೆ ಅಷ್ಟೇ ನೋಡಬೇಕು. ಇಡೀ ಪೂರ್ಣ ಕಥೆಯನ್ನು ಹಾಗೆ ತೊಗೊಂಡ್ರೆ ತಾತ್ವಿಕ ಚಿಂತನೆಗೆ ಬರಲ್ಲ. ಅಷ್ಟೇ ಅಲ್ಲದೆ ಮುಂದೆ ಇನ್ನೊಂದು ವಿಷಯ ಇದೆ. ಅದರಲ್ಲಿ ವಿಶ್ವಂಭರ ಅಂತ ನಾವು ಗಣಪತಿ ಕರಿತೀವಿ. ಅದು ಯಾಕೆ ಕರಿತೀವಿ ಅನ್ನಲಿಕ್ಕೂ ಒಂದು ಹಿನ್ನೆಲೆ ಇದೆ, ಕಾರಣ ಇದೆ. ಇಲ್ಲೇನಾಯಿತು, ಉತ್ತರ ದಿಕ್ಕಿಗೆ ಮುಖ ಮಾಡಿ ತಾವು ಮಲಗಿದ್ದ ಒಂದು ಆನೆ ಮುಖ ಏನಿದೆ ಅದನ್ನು ತಗೊಂಡು ಬರ್ತಾರೆ. ಈ ಆನೆ ಮುಖವನ್ನು ಜೋಡಿಸ್ತಾರೆ ಯಾರಿಗೆ, ಈ ಪಾರ್ವತಿ ಪುತ್ರನಿಗೆ. ಆಗ ಗಜಾನನ ಅಂತ ಹೆಸರು ಬಂತು, ಗಣಪತಿ ಆದ ಅಂತ. ಇಷ್ಟಾಗಿ ಇದು ಯಾಕೆ ಆನೆ ಮುಖ ಬಂತು ಅಂತ ಒಂದು ಪ್ರಶ್ನೆ. ಅದಕ್ಕೇನಿಲ್ಲ, ಹಿಂದಿನ ಜನ್ಮದಲ್ಲಿ ದೇವರ ಮಗನಾಗಿ ಹುಟ್ಟಿದ್ದ, ವಿಷ್ಣುವಿನ ಮಗನಾಗಿ. ಯಾರು, ಇವನೇ. ಆಗ ಹುಟ್ಟಿದ್ದಾಗ ವಿಶ್ವಂಭರ ರೂಪಿ ಪರಮಾತ್ಮನ ಧ್ಯಾನ ಮಾಡಿದ್ದ. ಯಾರು, ಇದೇ ಪುತ್ರ ವಿಷ್ಣುವಿನ ಮಗ, ಅಂದರೆ ಈಗಿನ ಗಣಪತಿ. ಪ್ರಾರ್ಥನೆ ಮಾಡಿದ್ದಾಗ ಮುಂದಿನ ಜನ್ಮದಲ್ಲಿ ಆನೆ ಮುಖ ಬರಲಿ ಅಂತ ದೇವರ ಅನುಗ್ರಹ ಮಾಡಿದ್ದಂತೆ. ಆ ಅನುಗ್ರಹದಿಂದ ಇವನಿಗೆ ಈ ಥರ ಆನೆ ಮುಖ ಬಂತು ಅಂತ. ಅಂದರೆ ಇವರೇನು ಮಾಡಿದ್ರು ಪುರಾಣದಲ್ಲಿ, ಈ ಹಿಂದಿನ ಕಥೆ ಸುಳ್ಳು ಅಂತ ಕೆಲವರು ವಾದ. ಸುಳ್ಳು, ಆ ಕಥೆನೇ ನಡೆದಿಲ್ಲ. ಅಂದರೆ ಈ ಆನೆ ಮುಖ ಕಟ್ ಮಾಡಿ ತೊಗೊಂಬಂದು ಹಾಕಿದ್ರು, ಅದೆಲ್ಲ ಸುಳ್ಳು. ವಿಶ್ವಂಭರ ರೂಪಿ ಪರಮಾತ್ಮನ ಧ್ಯಾನ ಮಾಡ್ದ, ಆಗ ಸೀದಾ ಅವನಿಗೂ ಅದೇ ಮುಖ ಬಂತು. ಯಾಕೆಂದ್ರೆ ನಾವು ಯಾರ ಧ್ಯಾನ ಮಾಡ್ತೀವೋ ನಮಗೂ ಅದೇ ರಿಫ್ಲೆಕ್ಟ್ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ. ಆದರೆ ಇವರೇನು ಮಾಡಿದರು, ಅವನಿಗೆ ಆನೆ ಮುಖ ಬರಲಿ ಅಂತ ಹೇಳಿ ದೇವರ ಅನುಗ್ರಹ ಇತ್ತು ಹಿಂದಿನ ಜನ್ಮದಲ್ಲಿ. ಅನುಗ್ರಹ ಇದ್ದಿದ್ದರಿಂದ ಈ ಘಟನೆ ನಡೀತು. ಘಟನೆ ನಡೆದಿದ್ದಕ್ಕೆ ಅವನ ಮುಖ ಬಿತ್ತು. ಇಲ್ಲ ಅಂದರೆ ತಲೆ ಹೇಗೆ ಬೀಳ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ರುದ್ರದೇವರು ಪಕ್ಕಕ್ಕಿದ್ದಾರೆ, ಪಾರ್ವತಿ ಪಕ್ಕಕ್ಕಿದ್ದಾಳೆ. ಆದರೂ ತಲೆ ಬೀಳಬೇಕು ಅಂದರೆ ಅಲ್ಲೇನೋ ದೇವರ ಸಂಕಲ್ಪ ಇರಬೇಕು, ವಿಷ್ಣು ಸಂಕಲ್ಪ. ಆ ಸಂಕಲ್ಪ ಇದ್ದಿದ್ರಿಂದ ತಲೆ ಬಿತ್ತು ಅಂತ ಇವರು ಎರಡು ಜೋಡಿಸ್ಕೊಂಡು ಅರ್ಥ ಮಾಡ್ತಾರೆ. ಹಾಗಾಗಿ ಪುರಾಣದ ಘಟನೆ ಅದೇನೇ ಇರಲಿ, ಅದು ಸುಳ್ಳು ಸತ್ಯ ಅನ್ನೋದು. ಆದರೆ ವಿಮರ್ಶೆ ಏನು ಅಂತಂದರೆ, ಶನಿಗ್ರಹದ ಬಾಧೆ ಎಷ್ಟಿರುತ್ತೆ ಅನ್ನಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇಷ್ಟಾಗಿ ಶನಿದೇವರನ್ನು ಕರೆದ್ರಂತೆ. ಶನಿ ನಿಂದು ತಪ್ಪಿಲ್ಲ, ಆದರೆ ಒಂದು ನೆನ್ಪಿಟ್ಕೋ, ನೀನು ಯಾವತ್ತೂ ಇನ್ನು ಮುಂದೆ ಯಾವ ಫಂಕ್ಷನ್ನಲ್ಲೂ ಎಲ್ಲೂ ಹೋದರೂ ಪೂರ್ಣ ದೃಷ್ಟಿಯನ್ನು ಒಬ್ಬರ ಮೇಲೆ ಹಾಕಬೇಡ ಅಂತ ಹೇಳಿದ್ರೆ. ಓಹೋ, ಪೂರ್ಣ ದೃಷ್ಟಿ ಹಾಕಿದರೆ ಅವನು ಉಳಿಯೋದೇ ಇಲ್ಲ ಆ ವ್ಯಕ್ತಿ. ಹೀಗೆ ತಲೆ ಕತ್ತರಿಸ್ಕೊಂಡು ಬಿದ್ದ ಹಾಗೆ ಬಿದ್ದೇ ಹೋಗ್ತಾನೆ. ಹಾಗಾದ್ರೆ ಇದುವರೆಗೂ ಸಾಡೆ ಸಾತಿ ಇತ್ಯಾದಿಗಳು ಏನೇನಿದೆ ಅದು ಶನಿಯ ಪೂರ್ಣ ದೃಷ್ಟಿ ಅಲ್ಲ, ಅದು ವಕ್ರ ದೃಷ್ಟಿ ಅಷ್ಟೇ. ವಕ್ರ ದೃಷ್ಟಿಗೆ ಇಷ್ಟು ತತ್ತರಿಸಿ ಹೋಗ್ತೀವಿ ಅಂದರೆ, ಪೂರ್ಣ ದೃಷ್ಟಿ ಆದರೆ ಅವನು ದಿವಂಗತನಾಗ್ತಾನೆ ಅಂತ ಅರ್ಥ. ಅವನು ಭೂಮಿ ಮೇಲೆ ಇರೋದೇ ಇಲ್ಲ ಅಂತ ತಾತ್ಪರ್ಯ. ಇಷ್ಟು ಕಷ್ಟ. ಸರಿ, ಇದೆಲ್ಲ ಕೇಳಿದ್ರೆ ನಮಗೇನು ಉಪಯೋಗ ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ಇದನ್ನು ಪ್ರತಿಯೊಂದನ್ನು ಕೇಳಿದಾಗ ಏನು ಅರ್ಥ ಅಂತಂದರೆ, ಈ ಪಾರ್ವತಿ ದೇವಿ ವರ ಕೊಟ್ಟಿದ್ದಾಳೆ, ಅದ್ಯ ಪ್ರಭೃತಿ ನಿರ್ವಿಘ್ನ ಹರೌ ಭಕ್ತಿ ದೃಢಾಸ್ತುತೆ. ಇದೆಲ್ಲ ಇದು ಆಗಿದ್ದು ಯಾಕೆ ಎಡವಟ್ಟು ಅಂದರೆ, ದೇವರ ಧ್ಯಾನ ಮಾಡಬೇಕಾದ್ರೆ ನೀನು ನಿನ್ನ ಪತ್ನಿಯನ್ನು ಧಿಕ್ಕರಿಸಿದಿ, ಅವಮಾನ ಮಾಡಿದಿ, ಅದಕ್ಕೋಸ್ಕರ ನಿನಗಿದೆಲ್ಲ ಆಯಿತು. ಆದರೆ ಇನ್ನು ಮುಂದೆ ನಾವು ವರ ಕೊಡ್ತೀವಿ,
ಹರಿಭಕ್ತರು ಯಾರ್ಯಾರಿದಾರಲ್ಲ ಅವರಿಗೆಲ್ಲ ನಿನ್ನ ದೃಷ್ಟಿ ಬಿದ್ದರೆ ತಾಕಬಾರದು ಪೂರ್ತಿಯಾಗಿ. ಅವರೆಲ್ಲ ಹರಿಭಕ್ತಿಯನ್ನು ಮಾಡ್ತಾ ಇದ್ದರೆ ನಿನ್ನ ಕಾಲದಲ್ಲಿ ಅವರಿಗೆಲ್ಲ ಅನುಗ್ರಹ ಆಗಿ ತೊಂದರೆ ಆಗೋದಿಲ್ಲ ಅಂಥೇಳಿ ವರವನ್ನು ಕೊಡ್ತಾರೆ. ಈ ವರವನ್ನು ಕೊಟ್ಟ ಘಟನೆಯನ್ನು ನಾವು ಕೇಳಬೇಕಂತೆ, ಕೇಳಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ. ಇದು ಈ ಪುರಾಣದ ಕೊನೆಯ ಭಾಗದಲ್ಲಿ ಬರುವಂಥ ವಿಷಯ.